ಹಂತ ತಲುಪಿರುವಂತದ್ದು ರಾಜ್ಯ ಕಾಂಗ್ರೆಸ್ ಪಟ್ಟದ ಫೈಟ್. ನಾಳೆಯೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ನಾಳೆ ಸಚಿವರು ಮತ್ತು ಶಾಸಕರಿಗೆ ಸಿಎಂ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ರಾಜೀನಾಮೆಯ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ವಿಧಾನಸೌಧಕ್ಕೆ ಬಂದರು, ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು, ಮಾಧ್ಯಮದ ಜೊತೆಗೆ ಮಾತನಾಡಿದ್ರು, ನೆಹರು ಅವರ ಸಾಧನೆಯನ್ನ ಹೊಗಳಿದ್ರು. ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದಾಗ ನಾಳೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಅಂದರೆ ನಿನ್ನೆಯಿಂದಲೂ ಕೂಡ ಆ ಗೌಪ್ಯತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ದಿನಾಂಕ 28/5/2026 ಗುರುವಾರ ಬೆಳಗ್ಗೆ 9 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಚಿವ ಸಂಪುಟದ ಎಲ್ಲಾ ಸಚಿವರೊಂದಿಗೆ ಬೆಳಗಿನ ಉಪಹಾರದೊಂದಿಗೆ ಸಭೆಯನ್ನ ಏರ್ಪಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ. ಇನ್ನೂ ಕೂಡ ಕುರ್ಚಿ ಆಟ ಸಸ್ಪೆನ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಚಿವರುಗಳಿಗೆ ಉಪಹಾರ ಕೂಟವನ್ನ ಸಿಎಂ ಆಯೋಜನೆ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ನಿಜ, ಈಗಾಗಲೇ ಆಹ್ವಾನ ಹೋಗಿದೆ, ರಾತ್ರಿಯೇ ಹೋಗಿದೆ. ಉಪಹಾರ ಕೂಟಕ್ಕೆ ಸಿಎಂ ಕಚೇರಿಯಿಂದಲೇ ಹೋಗಿರುವಂತಹ ಆಹ್ವಾನ ಅದು. ತಡರಾತ್ರಿಗೆ ಎಲ್ರಿಗೂ ಕೂಡ ಬನ್ನಿ ಎನ್ನುವಂತಹ ಮೆಸೇಜ್ ಅನ್ನ ಖುದ್ದು ಸಿಎಂ ಕಳಿಸ್ಕೊಟ್ಟಿದ್ದಾರೆ. ಆ ಮೆಸೇಜ್ ಕೂಡ ಗಮನಿಸ್ತಾ ಇದೀವಿ. ಆದರೆ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ತೆಗೆದುಕೊಳ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದ ಬೆಳವಣಿಗೆ. ಯಾಕಂದ್ರೆ ರಾಜಕಾರಣದಲ್ಲಿ ಹೀಗೇ ಆಗುತ್ತೆ ಅಂತ ಊಹಿಸೋದು ಬಹಳ ಕಷ್ಟ. ಜೊತೆಗೆ ಎದುರಿಗೆ ಕಾಣೋದೊಂದು, ಆಗೋದು ಮತ್ತೊಂದು. ಆದರೆ ಈವರೆಗಾದಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ, ನಿನ್ನೆವರೆಗಿನ ಮ್ಯಾರಥಾನ್ ಮೀಟಿಂಗ್ಗಳನ್ನು ನೋಡ್ತಾ ಹೋದಾಗ ಅಲ್ಲಾದಂತಹ ಬೆಳವಣಿಗೆ, ರಾಹುಲ್ ಗಾಂಧಿ ಸೂಚನೆ, ಅವರ ಸಲಹೆ, ಆ ಹೇಳಿಕೆಗೆ ತಕ್ಕಂತೆ ಹೈಕಮಾಂಡ್ ಏನು ಹೇಳಿದ್ರೆ, ಒಮ್ಮೆ ಹೇಳಿದ್ರೆ ನಾನು ಪದತ್ಯಾಗ ಸಿದ್ಧಾಂತ ಈ ಹಿಂದೆ ಏನು ಸಿದ್ದರಾಮಯ್ಯ ನೋಡ್ತಿದ್ರು, ಕೊಟ್ಟ ಮಾತನ್ನು ತಪ್ಪೋ ಹಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಪದತ್ಯಾಗಕ್ಕೆ ಸಿದ್ಧ ಆದಂತೆ ಕಂಡು ಬರ್ತಾ ಇದೆ. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಧಿಕೃತವಾದಂತಹ ಘೋಷಣೆಯಾಗತ್ತಾ? ನಾಳೆ ಸಿದ್ದರಾಮಯ್ಯನವರ ಮೂಲಕವೇ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪನೆ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರ ಮೂಲಕ ಹೆಸರು ಪ್ರಸ್ತಾಪ, ಅನುಮೋದನೆಗೆ ಚಿಂತನೆ ನಡೆಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಶಾಸಕಾಂಗ ಸಭೆ ನಾಯಕನ ಆಯ್ಕೆಯೂ ಕೂಡ ಆಗುತ್ತೆ. ಆಯ್ಕೆಯ ವೇಳೆ ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಾರೆ. ಹೆಸರನ್ನ ಪ್ರಸ್ತಾಪಿಸಿದ ಬಳಿಕ ಸಿದ್ದರಾಮಯ್ಯ ಧನ್ಯವಾದದ ಭಾಷಣವನ್ನ ಮಾಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನುಮೋದನೆ ಪಡೆದು ಶಿಷ್ಟಾಚಾರವನ್ನ ಪಾಲನೆ ಮಾಡಲಾಗುತ್ತೆ. ಬಳಿಕ ಲೋಕಭವನಕ್ಕೆ ಮಾಹಿತಿಯನ್ನ ಕಾಂಗ್ರೆಸ್ನ ನಾಯಕರು ಕೊಡ್ತಾರೆ. ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಯ ಬಳಿಕ ಮಾಹಿತಿ ಅಧಿಕೃತ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರ್ ಅವರು ಮುಂದಿನ ಶಾಸಕಾಂಗ ಪಕ್ಷದ ನಾಯಕರು ಅನ್ನೋದನ್ನ ಹೇಳ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಲೈವ್ ನಲ್ಲಿದ್ದಾರೆ. ಪ್ರಮೋದ್, ಈಗ ನಾಳೆ ನಡುವಂತಹ ಪ್ರಕ್ರಿಯೆಗಳು, ಅದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಒಂದಂತೂ ಸ್ಪಷ್ಟ, ರಾಜೀನಾಮೆ ಬಗ್ಗೆ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅಂತ ಅನ್ನೋದು. ಅದ್ರ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಹೇಗಾಗತ್ತೆ, ನಂತರ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆಗಳನ್ನ ಯಾರು ಮಾಡ್ತಾರೆ? ಒಂದು ಸುಳಿವಿನ ಪ್ರಕಾರ ಸಿದ್ದರಾಮಯ್ಯ ಅವರು ಇವತ್ತು ಗುಟ್ಟು ಬಿಟ್ಕೊಡ್ಲಿಲ್ಲ ಅಂತಂದ್ರು ನಾಳೆ ಅಧಿಕೃತವಾಗಿ ಅವರೇ ಶಾಸಕಾಂಗ ಸಭೆಯಲ್ಲಿ ಘೋಷಣೆ ಮಾಡುವಂತಹ ಚಾನ್ಸಸ್ ಇದೆಯಾ? ಪ್ರಕ್ರಿಯೆಗಳು ಹೇಗೆ ಸಾಗಬಹುದು? ಪ್ಲಾನಿಂಗ್ಗಳೇನಾಗಿದೆ? ಈ ಒಳಸುಳಿ ಏನೇನು ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, ಸಿದ್ದರಾಮಯ್ಯ ಗುಟ್ಟು ಬಿಟ್ಕೊಡೋದೇನಿಲ್ಲ, ಊರಿಗೆಲ್ಲ ಗೊತ್ತಾಗಿರುವಂಥ ವಿಚಾರ. ಹೀಗಾಗಿ ಗುಟ್ಟು ಅನ್ನುವಂಥದ್ದೇನಿಲ್ಲ, ಸಿದ್ದರಾಮಯ್ಯ ಹೇಳ್ದೇ ಇರ್ಬೋದು, ಅಷ್ಟೇ ವಿಚಾರ ಇರುವಂಥದ್ದು. ಆದರೆ ಇಲ್ಲಿರುವಂಥ ವಿಚಾರದ ಜೊತೆಗೆ ನಾಳಿನ ಪ್ರಕ್ರಿಯೆ ಹೇಗಾಗತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ನಾಳೆ ಏನೆಲ್ಲ ಆಗುತ್ತೆ, ನಾಳೆ ರಾಜೀನಾಮೆ ಕೊಟ್ಟ ಬಳಿಕ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಆಯ್ಕೆ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಚರ್ಚೆ ಆಗುತ್ತೆ. ಇಲ್ಲಿ ಹೈಕಮಾಂಡ್ ಮಾಡ್ತಾ ಇರುವಂಥ ತಂತ್ರಗಾರಿಕೆ, ಯಾಕೆಂದರೆ ಈ ಒಂದು ಅಧಿಕಾರ ಹಂಚಿಕೆ ತುಂಬ ಸ್ಮೂತಾಗಿ ನಡೀಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾಳಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ, 20 ವರ್ಷ ಬೇರೆ ಬೇರೆ ಹಂತದಲ್ಲಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ, ಹೀಗಾಗಿ ಸಹಜವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾರೆ ಈ ಒಂದು ಕಾರಣಕ್ಕೋಸ್ಕರ. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಮೂಲಕವೇ ಒಂದು ಹೆಸರನ್ನ ಪ್ರಸ್ತಾವನೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಇನ್ನೊಂದು ಆಪ್ಷನ್ಸ್ ಅಂದರೆ ಹೈಕಮಾಂಡ್ ನಾಯಕರು ಬಂದಿರ್ತಾರೆ, ಅವರು ಮುಂದಿರ್ತಾರೆ, ಅದರ ಬದಲಾಗಿ ಮುಖ್ಯಮಂತ್ರಿಗಳಿಂದಲೇ ಕೂಡ ಹೆಸರು ಪ್ರಸ್ತಾವನೆ ಅಥವಾ ಅನುಮೋದನೆ ಮಾಡಿದ್ರಾಗ ಸಹಜವಾಗಿ ಮುಖ್ಯಮಂತ್ರಿಗಳೇ ನಾನು ಪ್ರಸ್ತಾವ ಮಾಡ್ತಿದ್ದೀನಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಅಂದರೆ ಒಂದು ಪೊಲಿಟಿಕಲ್ ಸಂದೇಶ, ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾವನೆ ಮಾಡಿದ್ದಾರೆ, ಅದಕ್ಕೆ ಅಂಗೀಕಾರ ಶಾಸಕಾಂಗ ಪಕ್ಷದಲ್ಲಿ ಸಿಕ್ಕಿದೆ ಅನ್ನುವಂಥ ಒಂದು ರಾಜಕೀಯ ಪೊಲಿಟಿಕಲಿ ರೈಟ್ ಆಗಿರುವಂಥ, ಅಂದರೆ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅಧಿಕಾರ ಇದ್ದರೂ ಕೂಡ ಮುಖ್ಯಮಂತ್ರಿಗಳ ಮೂಲಕ, ಅಂದರೆ ಸಿದ್ದರಾಮಯ್ಯನವರ ಮೂಲಕವೇ ನಾವು ಇನ್ನೊಂದು ಹೆಸರನ್ನ ಪ್ರಸ್ತಾವನೆ ಮಾಡಿದ್ದೀವಿ ಅನ್ನುವಂಥ, ಅವರ ಜೊತೆಗಿಟ್ಟುಕೊಂಡೇ ನಾವು ಮುಂದೆ ಸಾಗ್ತಾ ಇದ್ದೀವಿ ಅನ್ನುವಂಥ ಒಂದು ಅಂಗೀಕಾರದ ಶಿಷ್ಟಾಚಾರ, ಇಟ್ ಇಸ್ ಎ ಫಾರ್ಮಾಲಿಟಿ. ಹೀಗಾಗಿ ಈ ಫಾರ್ಮಾಲಿಟಿಯನ್ನು ಅವರು ಫಾಲೋ ಮಾಡುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಅಂದರೆ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರು, ಅದಾದ ಬಳಿಕ ಅಲ್ಲಿ ಅಂಗೀಕಾರ ಆಗುತ್ತೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುಂದಿನ ಪೂರಕ ವ್ಯವಸ್ಥೆಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ
ಬಳಿಕ ಏನಂದರೆ ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾದ ಬಳಿಕ ಅವರು ಅಲ್ಲಿಂದ ನೇರವಾಗಿ ಲೋಕಭವನಕ್ಕೆ ಮಾಹಿತಿಯನ್ನು ಅಂದರೆ ಒಂದು ಅಧಿಕೃತವಾಗಿ ಆ ಪತ್ರವನ್ನು ಎಲ್ಲ ಶಾಸಕರು ಇರುವಂಥ ಸಹಿ ಹಾಕಿರುವಂಥ ಒಂದು ಪತ್ರ ಇರುತ್ತೆ. ಆ ಪತ್ರವನ್ನು ರಾಜ್ಯಪಾಲರಿಗೆ ನೀಡಬೇಕಾಗತ್ತೆ. ಅದಾದ ಬಳಿಕ ಎಲ್ಲ ನಾಯಕರು ನಾಳೆನೇ ಹೋಗ್ತಾರೋ ಅಥವಾ ನಾಡಿದ್ದು ಹೋಗ್ತಾರೋ ಬೇರೆ ವಿಚಾರ, ಎಲ್ಲ ನಾಯಕರು ರಾಜ್ಯಪಾಲರನ್ನ ಭೇಟಿಯಾಗಿ ಅಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಈ ಥರ ಹೊಸ ಪ್ರಮಾಣ ವಚನಕ್ಕೆ ಹೊಸ ನಾಯಕನ ಆಯ್ಕೆ ಆಗಿರೋ ಬಗ್ಗೆ ಮಾಹಿತಿ ನೀಡ್ತಾರೆ. ಆನಂತರ ಮುಖ್ಯಮಂತ್ರಿಯ ಡಿ ಕೆ ಶಿವಕುಮಾರ್ ಆಗಿ ಪ್ರಮಾಣ ವಚನ ಕೈಗೊಳ್ಳುವಂಥ ಸಭೆಗಳ ಬಗ್ಗೆ ಅಥವಾ ಒಂದು ಪ್ರಮಾಣ ವಚನದ ಕಾರ್ಯಕ್ರಮದ ಬಗ್ಗೆ ನಿರ್ಧಾರ ಆಗುತ್ತೆ. ಪ್ರತಿಮಾ. ಥ್ಯಾಂಕ್ ಯು ಪ್ರಮೋದ್.